ನಮ್ಮೆಲ್ಲ ಮಕ್ಕಳಿಗೆ 2.5 ಲಕ್ಷ ರೂಪಾಯಿ ವರ್ಷ ತುಂಬ್ತೀವಿ. ದೊಡ್ಡ ದೊಡ್ಡ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಕಳಿಸೇವಿ. 95% ಎಲ್ಲರೂ ಪರ್ಸೆಂಟೇಜ್ ಮಾಡಿದಾರ. ಅಮೇರಿಕಾದಲ್ಲಿ ನೌಕರಿ ಮಾಡ್ತಾರ. ವರ್ಷಕ್ಕೆ 30 ಲಕ್ಷ 40 ಲಕ್ಷ ಪ್ಯಾಕೇಜ್ ಅದ. ಅದರ ಕಟ್ಟಗೇರಿ ಊರಿಗೆ ಬಂದು ಅವಾಗ ಅವ್ವ ಅಪ್ಪಗಪ್ಪ ಅನ್ನವಾರು. ಇದು ಇಂಟರ್ನ್ಯಾಷನಲ್ ಸ್ಕೂಲ. ಬೇರೆ ಮರತ್ ಗಿಡ ಹೆಂಗೆ ಬದುಕಾಗ್ತೈತಿ? ಡು ಯು ಅಂಡರ್ಸ್ಟ್ಯಾಂಡ್? ನಾ ಏನು ಹೇಳ ಗೊತ್ತದ ನಿಮಗೆ? ನಾವೆಲ್ಲರೂ ಸತ್ಕಾರ ಮಾಡೋದು ಗಿಡಕ್ಕೆ, ಶಿಲ್ಪಿ ಫೋಟೋ ತಕ್ಕೊಳ್ಳೋದು ಗಿಡದ್ದು, ಹಣ್ಣು ಹೂ ಕಾಯಿ ಹರಿದೆಲ್ಲ ಗಿಡದ್ದು. ಅದರ 100 ವರ್ಷ ಎಲ್ಲೂ ಮುಖ ತೋರಿಸಲಾರ್ದ ಆಳವಾದಂಥ ಮಣ್ಣಿನೊಳಗೆ ಇದ್ದುಕೊಂಡು ಒಂದು ಸುಂದರವಾದಂಥ ಗಿಡವನ್ನು ಕಾಯಿ ಹೂಗಳನ್ನ ಅರಳಿಸುವಂಥ ಮಣ್ಣಾಗ ಒಂದು ಬೇರತ್ತೆಲ್ಲ ಯಾವಾಗ ಹೊರಗೆ ಬಂದು ನಾನು ಸತ್ಕಾರ ಮಾಡಲಿ ಅಂದಿಲ್ಲ. ಹಡ್ದಂಥ ತಂದೆ ತಾಯಿಗಳು 10 ಊರು ಒಡ್ಡೆಲ್ಲ ದುಡ್ದು ಬೆನ್ನಾಗ ಅಂಗಿ ಹರ್ಕೊಂಡು ಕೂಲಿ ಮಾಡಿ ಇನ್ನೂ ರೇಷನ್ ಅಕ್ಕಿ ಉಣತಾವ. ಇವ 20,000 ಕೋಟಿ ಹಾಕೊಂಡು ಇವ್ ಪ್ಯಾಕೇಜ್ ತೊಗೊಂಡು ದೊಡ್ಡ ಸಾಹೇಬ್ ಅದಾನ. ಬೇರನ್ನು ಮರೆತ ಗಿಡ ಬದುಕಲಿಕ್ಕೆ ಆಗ್ತದೆ. ಹೆತ್ತವರೇ ನನ್ನವರಂತ ಪ್ರೀತಿ ಮಾಡಲಾರ್ದ ಮನುಷ್ಯ ದೇಶವನ್ನು, ಧರ್ಮವನ್ನು, ದೇವರನ್ನು ಹೆಂಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ನಿನ್ನೊಂದು ಮಾತಂದೆ. ನಮ್ಮ ಹಳೆ ಕಾಲದ ಜನ ಎಲ್ಲೋ ಹನುಮಪ್ಪನ ಗುಡಿ, ಬಸವನ ಗುಡಿ, ಎಲ್ಲೋ ಒಂದಿಟ್ಟು ಗಿಡದ ನೆಳ್ಳ ಕೂತು ಸಾಲಿ ಕರೆಸಿರು. ದೇಶವನ್ನು ಕಟ್ಟುವಂಥ ರಾಷ್ಟ್ರ ನಾಯಕರಾಗಿ ಹೋದರು. ದೇಶ ಕಟ್ಟಿದ್ರು, ಇತಿಹಾಸ ನಿರ್ಮಾಣ ಮಾಡಿ ಒಂದಂತೆ ಹಿಡ್ಕೊಂಡು ನಮ್ಮ ಮಕ್ಕಳ ಕೈಯಾಗ ಲ್ಯಾಪ್ಟಾಪ್ ಅದಾವ. ದೊಡ್ಡ ದೊಡ್ಡ ಇಂಗ್ಲೀಷ್ ಮಾತಾಡಿ ಕಲಿಸಿ ದೊಡ್ಡ ದೊಡ್ಡ ಡಿಗ್ರಿ ಕಲ್ತಾರ. ಕಷ್ಟದ ಪ್ರಸಂಗ ಬಂದಾಗ ಎದರಿ ಹೋಗಕ್ಕೆ ಬರಂಗಿಲ್ಲ, ಆತ್ಮಹತ್ಯೆ ಮಾಡ್ಕೋತಾವ. ಮನ್ಯಾಗ ಹೇಳಿ ಮದುವೆ ಮಾಡ್ಕೋತಾವ. ಇನ್ನೊಂದು ಕೂಸಾಗಿರಲ್ಲ, 2 ಕೋರ್ಟ್ನಾಗ ಇರ್ತಾವ. ಹ್ಞೂ ಅನ್ರಲೇ ಇಲ್ರೇ? ಏನ್ರಿ ಕಷ್ಟ ಕಾಲ ಬಂತಂದ್ರೆ ಎದಿ ಹೊಡ್ಕೊಂಡಿರ್ತಾವ. ಕಷ್ಟಕ್ಕೆ ಎದುರು ಹೋಗೋ ಗೊತ್ತಿಲ್ಲ. 7 ಜನ್ಮ ಬಿಟ್ಟು ಇರುವುದಿಲ್ಲ ಅಂತ ದೊಡ್ಡ ದೊಡ್ಡ ಏನೋ ಆಕಾಶದ ಮಾತು ಹೇಳಿರ್ತೀವಲ್ಲ, ಸ್ವರ್ಗದ ಮಾತ. ಇನ್ನೂ ಒಂದು ಕೂಸು ಅರ್ಧ ಹೊಟ್ಟೆ ಆಗೈತಿ, ಇಬ್ಬರು ಕೋರ್ಟ್ನಾಗ ಇರ್ತಾವ. ಹೆತ್ತ ತಂದೆ ತಾಯಿಗಳು ತಿಳ್ಕೊಳ್ಳಂಗಿಲ್ಲ. ಏನೇ ಬಂದ್ರೆ ಇದ್ರ ಸ್ವಂತ ವ್ಯವಸ್ಥೆ ಇಲ್ಲ. ಹಿರಿಯರು ನಮ್ಮ ತಮ್ಮದ ದೇವ್ರ ಧರ್ಮ ಮನಸ್ಸು ಶಾಂತ ಶಿಸ್ತಿಲ್ಲ. ಯಾಕ್ರಿ ಸ್ವಾಮೀಜಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಟ್ಟಿವಿ, ರೊಕ್ಕ ಖರ್ಚು ಮಾಡಿ. ಅದರ ರೊಕ್ಕ ಇರಲಾರ್ದ ನಮ್ಮ ಮನೆ ಬೆಳಗುವಂಥ ಸಂಸ್ಕಾರ ಕೊಡಲಿಲ್ಲ. ಶಿಕ್ಷಣ ಕೊಡಬೇಕು, ಶಿಕ್ಷಣ ಜೊತೆಗೆ ಸಂಸ್ಕಾರ ಇರಬೇಕು. ಅವಾಗ ನಮ್ಮ ಮಕ್ಕಳು ಎಲ್ಲಿ ಹೋದರೂ ಸಹಿತ ನೋಡ್ತೀವಿ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಲ್ಲ. ಸಂಸ್ಕಾರ ಇಲ್ಲದಂಥ ಜೀವನ ಏನೇನೋ ಆಗ್ತದೆ ಸಂತರು ಹೇಳ್ತಾರೆ. ಹೌದ್ರಿ? ನಮ್ದೆಲ್ಲ ಇದು ಬಂಗಾರ ಬೆಳ್ಳಿ ತಿನ್ನೋದು ಅನ್ನೋದು ಮಾನ ಸನ್ಮಾನ ನಮ್ಮ ಮಕ್ಕಳ ಕಡೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ.